ಅವರಿದ್ದವರು ಬರ್ತಾರೆ ಅಂತ ಬಲ ಕೊಟ್ಟಿದ್ರು. ಬಂದು ಅವರು ಅಪ್ಪನೆ ಕೊಟ್ಟು ಒಂದು 2 ವರ್ಷಕ್ಕೆ ನಮ್ಮ ಮನೆಯವ್ರು ಬಂದರು. ಒಂದು 7 ವರ್ಷ ಆದ್ಮೇಲೆ ಬಂದರು. ಬಂದಮೇಲೆ ನಾವು ಗಂಡ ಹೆಂಡತಿ ಮಕ್ಕಳು 4 ಜನನೂ ಚೆನ್ನಾಗಿದ್ದೀವಿ. ಏನು ಹೇಳಿಲ್ಲ, ಆದರೆ ಕಲ್ತಂಗೆ ಹಚ್ಬಿಟ್ರು. ಎಲ್ಲ 24 ಸೇಬರೂ ಬೇರೆಯಿಂದ ಆಚೆ ಕೆಸ್ಬಿಟ್ಟು ಕೇಸಿ ಅದು ನೋಡ್ರೆ ಒಬ್ಬರಿಗೂ ಸಿಕ್ಕದಂಗೆ ಎಲ್ಲ ಎಸ್ಬಿಡ್ತು ಕೆಚ್ಚಿ. ನಾವು ಏನಪ್ಪ ಇದು ಅಂದರೆ ಕಣ್ಣಲ್ಲಿ ಮಕ್ಕಳು ಕಳೆಯೋರು ದೇಶ ಹೊಡೆದು ದುಡ್ಡು ಕಳೆದು ಅನ್ನೋದು ನಮಗೂ ಗೊತ್ತಿಲ್ಲ. ಇದು ದುಡ್ಡು ಕಳೆದು ಅನ್ನೋದು ಒಣಗೋಗುತ್ತೆ ನಮ್ಮ ಗದ್ದೆ ಅಂದ್ಕೊಂಡು ಮನಿಕಂಡೆ ಸ್ವಂತ ಒಂದು ಹೊತ್ನಾಗ ಯಾಕೆ ಯೋಚನೆ ಮಾಡ್ತೀಯೋ ಎದ್ದು ನೋಡೋ ಕೆರೆಯಕ್ಕೆ ನೀರು ಬಂದವೆ ಅಂತ ಸತ್ಯವ ಸ್ವಾಮಿ ಈ ಮಾತು ಮಾತ್ರ ಚೆನ್ನಾಗಿ ಹೊಡೆದಂಗೆ ಆಯ್ತು ನನಗೆ. ಆಗ ಎದ್ದು ನೋಡ್ತೀನಿ ಮಳೆ ಹೊಡಿತಾ ಐತಿ. ಈ ಸ್ಥಳಕ್ಕೆ ಬರುವುದಾದರೆ ಮಂಗಳೂರು, ಮೂಡಿಗೆರೆ, ಚಿಕ್ಕಮಗಳೂರು ಹಾಗೂ ಹುಬ್ಬಳ್ಳಿ, ಧಾರವಾಡ, ಶಿವಮೊಗ್ಗ ಕಡೆಯಿಂದ ಬರುವವರು ಕಡೂರು ಮಾರ್ಗವಾಗಿ ಬಂದರೆ ಬಾಣಾವರದಲ್ಲಿ ಇಳಿದು ಬೇರೆ ಬಸ್ಸನ್ನು ಹತ್ತಿ ಹುಳಿಯೂರು ತಲುಪಬಹುದು. ನಂತರ ಹುಳಿಯೂರಿನಿಂದ ಸ್ವಲ್ಪ ಮುಂದೆ ಎಡಭಾಗದಲ್ಲಿ ಶ್ರೀ ಗವಿಶಾಂತ ವೀರಸ್ವಾಮಿಗಳವರ ನಿಜೈಕ್ಯ ಪುಣ್ಯಕ್ಷೇತ್ರ ಎಂಬ ಬೋರ್ಡ್ ಕಾಣಸಿಗುತ್ತದೆ. ಅಲ್ಲಿಂದ ನೇರವಾಗಿ ಹೊರಟರೆ ಆಣೆಪಾಳ್ಯ ಎಂಬ ಗ್ರಾಮ ಸಿಗುತ್ತದೆ. ಅಲ್ಲಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಕಂದಿಕೆರೆ ಗ್ರಾಮವನ್ನು ನೀವು ತಲುಪಬಹುದು. ಈ ಸ್ಥಳಕ್ಕೆ ಬರುವುದಾದರೆ ಬೆಂಗಳೂರು, ಮೈಸೂರು, ಹಾಸನದಿಂದ ತುಮಕೂರು ಮಾರ್ಗವಾಗಿ ಚಿಕ್ಕನಾಯಕನಹಳ್ಳಿಗೆ ಬಂದರೆ ಕಂದಿಕೆರೆ ಗ್ರಾಮ ತಲುಪಬಹುದು. ಚಿಕ್ಕನಾಯಕನಹಳ್ಳಿಯಿಂದ ಆಟೋ ಮತ್ತು ಬಸ್ ವ್ಯವಸ್ಥೆ ಇದೆ. ಹಿರಿಯೂರು, ಚಳ್ಳಕೆರೆ, ಚಿತ್ರದುರ್ಗ ಹಾಗೂ ದಾವಣಗೆರೆ ಕಡೆಯಿಂದ ಬರುವುದಾದರೆ ಹುಳಿಯೂರಿಗೆ ಬಂದು ನಂತರ ಸಾಲಕಟ್ಟೆ ಕ್ರಾಸ್ ಇಲ್ಲಿಗೆ ತಲುಪಿದರೆ ಇಲ್ಲಿಂದ ಬಸ್ ಹಾಗೂ ಆಟೋಗಳು ಸಿಗುತ್ತವೆ. ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಕಂದಿಕೆರೆ ಗ್ರಾಮ ಸಿಗುತ್ತದೆ. ಸ್ವಂತ ವಾಹನದಲ್ಲಿ ಬರುವುದಾದರೆ ಅವಳಿಗೆರೆ ಗೇಟ್ ತಲುಪಿದರೆ ಅಲ್ಲಿಂದ ಕೇವಲ 5 ಕಿಲೋಮೀಟರ್ ಅಷ್ಟೇ. ಆಂಧ್ರದಿಂದ ಹೊರಟರೆ ಹಿರಿಯೂರಿಗೆ ಬಂದು ಬೆಳ್ಳಾರದ ಗೇಟ್ ಅಲ್ಲಿಗೆ ಬಂದು ತಲುಪಿದರೆ ಅಲ್ಲಿಂದ ಕಂದಿಕೆರೆ ಗ್ರಾಮ ಸೇರಬಹುದು. ಇಂತಹ ಮಹಾಪುರುಷರ, ಪವಾಡ ಪುರುಷರ ಪುಣ್ಯ ಸ್ಥಳಕ್ಕೆ ಯಾರು ಬೇಕಾದರೂ ಬಂದು ಶ್ರೀ ಶಾಂತಾವಧೂತರ ಸೇವೆ ಮಾಡಿ ಕೃತಾರ್ಥರಾಗಬಹುದು. ಬನ್ನಿ, ಅವರೊಂದಿಗಿದ್ದು ಶಾಂತಾವಧೂತರ ಕೃಪೆಗೆ ಪಾತ್ರರಾಗಿ ಅವರಿಂದ ಸಾಕಷ್ಟು ಅನುಭವಗಳನ್ನು ಹೊಂದಿದ ಭಕ್ತರನ್ನು ಮಾತನಾಡಿಸೋಣ. ಅವಾಗಿಂದ ಸೇವೆ ಮಾಡ್ಕೊಂಡ್ ಬರ್ತಾ ಇದೀವಿ. 15 ವರ್ಷದಿಂದ ಚೆನ್ನಾಗಿದ್ದೀವಿ. ಆಮೇಲೆ ನಮ್ಮ ಮನೆಯವರು ಒಂದ್ಸಲ ಬಂದಾಗ ಇಲ್ಲಿ ಅಪ್ಪನೆ ಕೇಳಿದ್ವಿ ಸ್ವಾಮಿನ, ಎಡಬಲ ಪ್ರಸಾದ ಆಗುತ್ತೆ ಕೇಳೋದಕ್ಕೆ ಅವರು ಬರ್ತಾರೆ ಅನ್ನಂಗಿದ್ರೆ ಬಲ ಕೊಡ್ರಿ, ಬರಲ್ಲ ಅನ್ನಂಗಿದ್ರೆ ಎಡ ಕೊಡ್ರಿ ಅಂತ ಕೇಳಿದ್ವಿ. ಅವರಿದ್ದವರು ಬರ್ತಾರೆ ಅಂತ ಬಲ ಕೊಟ್ಟಿದ್ರು. ಬಂದು ಅವರು ಅಪ್ಪನೆ ಕೊಟ್ಟು ಒಂದು 2 ವರ್ಷಕ್ಕೆ ನಮ್ಮ ಮನೆಯವ್ರು ಬಂದರು. ಒಂದು 7 ವರ್ಷ ಆದ್ಮೇಲೆ ಬಂದರು. ಬಂದ್ಮೇಲೆ ನಾವು ಗಂಡ ಹೆಂಡತಿ ಮಕ್ಕಳು 4 ಜನನೂ ಚೆನ್ನಾಗಿದ್ದೀವಿ. ಮಕ್ಕಳು ಓದ್ತಿದ್ದಾರೆ. ಮಗ SLC, ಮಗಳು 9. ಅವ್ರು ಪರಮಾತ್ಮ ಸೇವೆ ಮಾಡ್ಕೊಂಡು ಚೆನ್ನಾಗಿದೆ. ನನ್ನ ಹೆಸರು ಕಂದಿಕೆರೆ ಗೋವಿಂದಯ್ಯ. ಅವಾಗ ಬಂದು ಮಳೆಯಲ್ಲಿ ಅಂದರು ನೀರು ತುಂಬಿಸ್ಕೊಳ್ಳೋರಿಲ್ಲಿ ಬಾಗಿಲಿ. ನೀರು ಕೊಟ್ಟಮೇಲೆ ನಿನ್ನವನ್ನ ಕರೆಯೋದು ಉಲ್ಟ, ನಿನ್ನವನ್ನ ಕರೆಯೋನು ಅನ್ನೋದು. ಆಮೇಲೆ ಕಾರಣ ಅಂತವ ಹಿಂಗೆಲ್ಲ ಬಂದರೆ ಕತ್ತಾಡಿ ಹೊಡೆಯೋದು. 2 ವರ್ಷನೂ ನಿಮ್ಗೆ ಗೊತ್ತಿಲ್ಲ ಸ್ವಾಮಿ. 2 ವರ್ಷದ ಯಾರು ಇವರು ಏನೂ ಗೊತ್ತಿಲ್ಲ. ಆಮೇಲೆ ಕಾರಣ ಅಂತವ
ಅವಾಗ ನಮಗೆ ಜನಸಂಖ್ಯೆ ತುಂಬ ಹೋಗಾಗ ಬಂತು. ಆವಾಗ ಬೆಂಗಳೂರಿಂದ ಒಂದು 2 ಡಜನ್ನು ಸೇಬು 10 ರೂಪಾಯಿಂದು ಇಲ್ಲೇನೂ ಇರಲಿಲ್ಲ. ಆದರೆ ಕಲ್ತಂಗೆ ಹಚ್ಬಿಟ್ರು ಎಲ್ಲ 24 ಸೇಬೂ ಬೇರಿಂದ ಆಚೆ ಬಿಡ್ತು ಕೆಸಿ. ಆ ನೋಟು ಒಬ್ಬರಿಗೂ ಸಿಕ್ಕದಂಗೆ ಎಲ್ಲ ಎಸ್ಬಿಡ್ತು ಕೆಚ್ಚಿ. ನಾವು ಏನಪ್ಪ ಇದು ಅಂದರೆ ಕಣ್ಣನ ಮಕ್ಕಳು ಕಳೆಯೋರು ದೇಶ ಹೊಡೆದು ದುಡ್ಡು ಕಳೆಯೋದು ಅನ್ನೋದು ನಮಗೂ ಗೊತ್ತಿಲ್ಲ. ಇದು ದುಡ್ಡು ಕಳೆಯೋದು ಅನ್ನೋದು. 3 ಜನ ಹೆಂಗಸರು ಬಂದರು. ಅಲ್ಲಿ ಒಂದೇ ಮರೆತು ಕುಂತಿದ್ದು ಎಲ್ಲರೂ ಹಿಂಗೆ ಎಲ್ಲ ಕುಂತಿದ್ದು. ಚಾರ್ಜ್ ಬಂತು, ಅವರು ಬಂದರು. ಒಬ್ಬ ಅಮ್ಮ ಖಾಲಿ ಬಿತ್ತು. ಸರಿ ಕಂಡ್ಬಿಡೆ ನಿಬ್ಬಿದ್ರು ಹೋಗೆ ಅಂತ ಹೇಳಿ ಬಂದರು. ನಿಚ್ಚಿಡಲ್ಲ ಸ್ವಾಮಿ, ನಿಚ್ಚಿಡಲ್ಲ. ಆವಾಗ ಅಲ್ಲಿ ಶಿಷ್ಯ ಪತ್ತೆ ಮಾಡಿಕೊಟ್ಬಿಡೋರು, ಹೇಳ್ಬಿಡೋರು. ಅವಾಗ ಇದೆಲ್ಲ ನಂದೇ ಕಳ್ಳ, ಇದೆಲ್ಲ ನಂದೇ ಅನ್ನೋರು. ಇದೆಲ್ಲ ನಂದೇ ಕಳ್ಳ, ಹಿಂದೆ ಮುಂದೆ ನಂದಲ್ಲವ. ನಿಮ್ಮ ಅಪ್ಪನ ದುಡ್ಡು ತತ್ತಿ ಬಿಡ್ಲ ಬರುತ್ತೆ ಅನ್ನೋದು. ಅವಾಗ ಚೀರ ಹೊತ್ತಿಗೆ ಅಂತು ಅಲ್ಲಿಂದ ಬದ್ಕೊಂಡು ಇದೇನು ಭಾರ ಅಂದ್ಕೊಂಡೆ. ಮನಸ್ಸಂತು. ಅವಾಗ ಏನು ಮಾಡ್ದು ತಮ್ಮಲ್ಲಿ ಭಾರ ಐತೆ ತಮರ ಅಂತು. ಬಲ್ಲ ಭಾರ ಅಂತು. ಎಗಮೆ ಕೈ ಹಾಕ್ಯಂತು ಕೇಸರು ಸ್ವಾಮಿ. ಅವಾಗ ಇಷ್ಟೇ ಆಗಲ್ಲ, ಇಷ್ಟು ನೀರು. ಎಗಮೆ ಕೈ ಹಾಕ್ಯಂತು ಹೋದೆ. ಬೋಂಡೆ ತಗೊಂತು 4 ತಿಂತು. ತಿರ್ಗಾ ಉತ್ತಕ್ಕೆ ಹೋದ್ರೆ ನಿನ್ನೆವನ್ನ ಕರ್ಸಿದ್ದೇನು ಅಂತು. ಎಲ್ಲ ಉಲ್ಟ ಸರಿನಾ. ಆಮೇಲೆ ಲೇ ತಿಕ್ಕಲ ಕಡೆ ಆಚೆ ಓಡಿಸು ಹೋಟ್ಲನ್ನ. ಅವರಿವತ್ತು ತಿಕ್ಕಲಾಗಿ ಏನೇನಾಗಿ ಹೋದ್ರು. ಅದೆಲ್ಲ ತಿಕ್ಕಲ ಅಂದು ಅವರು. ಇಲ್ಲಿ ಒಬ್ಬರು ಇದೇ ಬಾವಿಲಿ ಹೆಂಗಸರು ಬರೋರು. ಬೇಡ ಕಣೆ ನೀನು ಬರಬೇಡ, ಲಂಡೆ ಬರಬೇಡ ಅಂತು. ಹಂಗೂ ಮಿಸ್ಕೊಂಡ್ಬಿಟ್ರು ದೊಣ್ಣೆಗೆ. 2 ಜನ ಇದ್ದು. ಆಮೇಲೆ ಒಬ್ಬ ತಾತ ಅವರು ಇಲ್ಲೇ ವಾದ ಮಾಡೋರು. ವಾದ ಮಾಡಿದರೆ ಒಂದು 3-4 ದಿವಸ ಹೋಗೋ ಅಂತು. ಅವನು ಆಟ ಮಾಡ್ಕೊಂಡು ಹೋಗಲಿಲ್ಲ, ಇಲ್ಲೇ ಬಿಟ್ಟು 2 ತುಟಿ ಅದು 2 ತುಟಿ ಆಗೋದು. 6 ತಿಂಗಳು ಹೋಯ್ತು. 6 ತಿಂಗಳಿದ್ದು ಹೊಟ್ಟೋದ್ರು. ಆದರೆ ಇದುವರೆಗೆ ನಮ್ಮ ಅಪ್ಪನ ಆಸೆ ನನಗೇನು ಬೇಡ. ಇವರು ಬಂದಿದ್ದು ಏನೇ ಹೇಳಿ ಏನೇ ಮಾಡಿದ್ರು ಅವ್ರು ಹೇಳಿದ್ದೆಲ್ಲ ಕೆಲಸಗಳಾಗಿದ್ದಾವೆ. ಈಗ ಮೊನ್ನೆ ಜಾತ್ರೆ ಒಳಗೆ ಬಂಗಾರ ಕಣ್ಣು ಮುಡಿಸ್ದಾಗ ಇಟ್ಟಾಗ ಅದು ಅಕಸ್ಮಾತಾಗಿ ಅಮ್ಮೆಯಂಗುಡಿಯಿಂದ ಜಡೆ ಸಿದ್ದೇಶ್ವರ್ಗೆ ಕೊಟ್ಟು ಹೋಗಿತ್ತು. ಅದನ್ನು ಬಂದು ಎಲ್ಲ ತದಕಿ ಹುಡುಕಿದ್ರು ಸಿಗಲಿಲ್ಲ. ಅವಾಗ ನಾವೇನು ಮಾಡಿವು, ಹೋಗಿ ಮತ್ತೆ ಬಂದು ಟೆನ್ಷನ್ನಾಗಿದ್ದಾಗ ಅದನ್ನ ಕೇಳ್ತೀವಿ, ಮತ್ತೆ ಎಲ್ಲಿದೆ ಏನು ಅಂತ. ಉತ್ತದ ಮ್ಯಾಗೆ ಐತೆ ಅಂತ ಕೊಡಲಿಲ್ಲ, ಅದು ಹುಡುಕಿವು. ಉತ್ತ ಎಲ್ಲ ಶೋಧನೆ ಮಾಡೋದು, ಕೈ ಸಿಗಲಿಲ್ಲ. ಲಾಸ್ಟಿಗೆ ಮಾಡಿವು ಉತ್ತದೊಳಗಿರ್ಬೋದು ಅಂತ ಹೋಗಿ ಬ್ಯಾಟ್ರಿ ತಂದು ಹಿಂದ್ಗಡೆ ಕಾವಿ ಇದೆ, ಕಾವಿ ಒಳಗೆ ಹಾಕಿದಾಗ ಆ ಬಂಗಾರ ಕಣ್ಣು ನೆಟ್ಟಿಗೆ ಪಳ ಹೊಳಿತಿತ್ತು. ನಾನು ವರ್ಷ ಬರ್ತೀನಿ, ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಸ್ವಾಮಿ. ಒಂದು ಸಾರಿ ಬಂದೆ, ಯಾರೋ ಒಂದು ಲಾರಿ ತುಂಬರ ರೇಷನ್ನು ಅಕ್ಕಿ ತರಕಾರಿ ಎಲ್ಲ ಹಾಕ್ಕೊಂಬಂದ್ರು ಸ್ವಾಮಿ. ಹಾಕ್ಕೊಂಬಂದ್ರು. ಇನ್ನು ಕಂತ್ಕೆರೆಯಿಂದ ಒಂದು ಮೈಲಿ ಇತ್ತು, ಡೀಸೆಲ್ ಮುಗಿದೋಗ್ಬಿಡ್ತು. ಅವನು 10 ಸಲ ಸ್ಟಾರ್ಟ್ ಮಾಡಿದ್ರು ಅದು ಸ್ಟಾರ್ಟ್ ಆಗಲಿಲ್ಲ ಸ್ವಾಮಿ ಲಾರಿ. ಅವನು ಲಾರಿ ಓನರ್ ಇದ್ನಿಲ್ಲ, ಸಾವುಕಾರ. ಅವನು ತಾತನ ನೆನ್ಸಿ ಕೈ ಮುಗಿದು ಸ್ಟೇರಿಂಗ್ ಹಿಡ್ಕೊಂಡು ಸ್ಟಾರ್ಟ್ ಮಾಡೋ ಅಂದ. ಆಗ ಸ್ಟಾರ್ಟ್ ಮಾಡಿದ್ರು. ಅವಾಗ ಸೀದಾ ಇಲ್ಲಿ ಬಂದಿರ್ತು ಸ್ವಾಮಿ. ಅವ್ರು ನಮ್ಮ ಕೂತು ಹೇಳಿದ್ರು ಅಷ್ಟು ಹೇಳಿದ್ರು. ಗದ್ದೆ ಮಾಡಿದ್ದೆ ಸ್ವಾಮಿ ನಮ್ಮ ಹೊಲದಾಗೆ. ಎಲ್ಲ ಕೆಣಗಳ್ತಿತ್ತು ಅಲ್ಲೇನೆ. ಸರಿಯಾಗಿ ನೀರು ಹಪ್ಪಡ ಹೋಗ್ಬಿಟ್ಟು, ಏನು ತಾತಯ್ಯ ಗದ್ದೆ ಎಲ್ಲ ಒಣಗೋಗುತ್ತಲ್ಲೋ, 25 ಮೂಟೆ ಭತ್ತ ಆಗ್ತವೆ, ಒಣಗೋಗುತ್ತೆ ನಮ್ಮ ಗದ್ದೆ ಅಂದ್ಕೊಂಡು ಮನಿಕಂಡೆ ಸ್ವಾಮಿ. ಒಂದು ಹೊತ್ನಾಗ ಯಾಕೆ ಯೋಚನೆ ಮಾಡ್ತೀಯೋ, ಎದ್ದು ನೋಡೋ ಕೆರೆಯಕ್ಕೆ ನೀರು ಬಂದವೆ
ಅಂತ. ಸತ್ಯವಾದ ಸ್ವಾಮಿ ಈ ಮಾತು ಮಾತ್ರ ಚೆನ್ನಾಗಿ ಹೊಡೆದಂಗೆ ಆಯ್ತು ನನಗೆ. ಆಗ ಎದ್ದು ನೋಡ್ತೀನಿ, ಮಳೆ ಹೊಡಿತಾ ಐತಿ. ಆಗ ಬೆಳಕರ್ದಾಗ ಹೋಗ್ತೀನಿ, ತಿರ್ಗಿ ಒಂದು 20 ದಿವ್ಸ ನೀರು ಬಂದು ಗದ್ದೆ ಚೆನ್ನಾಗಾಯ್ತು. ಒಂದು 25 ಚೀಲ ಭತ್ತ ಅದು. ಅವಾಗ ತಾತಾಗಿ ಮಿಷನ್ಗೆ ಹಾಕ್ಸ್ಕೊಂಬಂದು ನನ್ನ ಕೈಲಿ ಕೊಡ್ತೀನಿ, ಭತ್ತ ತಂದು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ. ಅವಾಗ ತಿರುಗು ಬರ್ತಾ ಹೋಗ್ತಾ ಇದ್ದೀನಿ ಸ್ವಾಮಿ. ಆಗ ಒಚ್ಚಿದ ಒಲೆ ಆರಲ್ಲ ಅಂದ್ರೆ ಅಡಿಗೆ ಮಾಡ್ಯಾರ ಯಾರು, ಮಟ್ಟಾರ ಯಾರು ಅನ್ನೋ ನಮಗೆ ಕಮಿಟಿಯರಿಗೆ ಒಂದು ಸಮಸ್ಯೆ ಆಗಿತ್ತು. ಆಗ ಯಾರೋ ಬರೋರು, ಅವತ್ತಿನ ದಿವಸ ಗುರುಗಂತಿ ಕಾಸರು ಮಾಡೋರು ಹೋಗೋರು. ಈ ಸಾಲಲ್ಲಿ ಕುಂತರು 3 ತಂಗಿಯಂದಿರು ನಮಗೆ ಸಿಕ್ಕಿರು. ಈಗ 15 ವರ್ಷದ ಹಿಂದೆ ಇವರೇ ವಾಲಂಟಿಯರಾಗಿ ಒಂದ್ಸತಿ ಬಂದು, ಅಣ್ಣರೇ ನಾವು ಇಲ್ಲಿ ಸೇವೆ ಮಾಡ್ಕೊಂಡು ಹೋಗ್ತೀವಿ, ನೀವು ಸಹಕಾರ ಕೊಟ್ರಿ ಅಂತ ಕೇಳಿರು. ಇವರು ನಮಗೆ ಬಂದ ಮೇಲೆ 15 ವರ್ಷದಿಂದ ಹೆಂಗೆ ನಡೀತೈತೆ ಅಂದರೆ ಶುಕ್ಲ ಪಕ್ಷಂದ್ರಂತೆ. ಈಗ ಧರ್ಮಸ್ಥಳದಲ್ಲಿ, ಯಡಿಯೂರಲ್ಲಿ ಅನೇಕ ಕ್ಷೇತ್ರ ಅನ್ನಪೂರ್ಣೇಶ್ವರಿ ಹೆಂಗೆ ನಡೀತೈತೆ ಹಂಗೆ ಜಾತಿ ಭೇದ ಲಿಂಗ ನಮ್ಮಲ್ಲಿ ಇಲ್ಲ. ಈ ಶಾಂತಪ್ಪ ಮಠದಲ್ಲಿ ಇವ್ರು ಯಾರಿಗೆ ಬರಲಿ ಅಂದ್ರೆ ಅನ್ನಪೂರ್ಣ ನಾವೇನು ಕಮಿಟಿಯಿಂದ ಸೌಕರ್ಯ ಕೊಡ್ತಾರೆ ಅದನ್ನ ನಿಸ್ಪೃಹತೆಯಿಂದ ಮಾಡ್ತಾರೆ. ಇದು ಉಪ್ಪಿಟ್ಟು ಬೇಕಾ, ದ್ವಾಸೆ ಬೇಕಾ, ಇಡ್ಲಿ ಬೇಕಾ, ನಾವು ಏನು ಕಮಿಟಿಯಿಂದ ಕೊಡ್ತಾರೆ 100 ಜನ ಅಲ್ಲ 500 ಜನ ಬಂದರು ಅವರಿಗೆ ಸಂತೃಪ್ತಿ, ಬರ್ರಿ ಅಣ್ಣ ತಿಂದ್ರಣ್ಣ, ಒಂದು ಸತಿ ಇಲ್ಲ 2 ಸತಿ ಹಾಕಿ ಕೊಡ್ತಾರೆ. ಆಮೇಲೆ ಇಲ್ಲಿ ವಾರಕ್ಕೆ ಒಂದ್ಸತಿ ಭಕ್ತಾದಿಗಳಿಂದ ಒಬ್ಬಿಟ್ಟಿನ ಊಟ. ಇಲ್ಲಿ ವಿಶೇಷ ಶಾಂತಪ್ಪನಿಗೆ ಒಬ್ಬಿಟ್ಟಿನ ಊಟ, ಅದನ್ನು ಅಲ್ಲಿಂದ ತಂದಿರ್ತಾರೆ. ಇವರು ಕಾರ್ಯಗತ ಮಾಡಿ ನೀಡೋರು. ಆಮೇಲೆ ಏನೇ ಥರದ ಭಕ್ತರಿಂದ ಅಪೇಕ್ಷೆ ಪಡಲ್ಲ. ಇದು ಮೊದಲನೇ ಸೆಂಟೆನ್ಸು. ಇವ್ರು ಯಾವುದೇ ನಾವು ಕೊಟ್ಟಿದ್ದು ಅವ್ರು ಇಸ್ಕೊಳಲ್ಲ. ನಮ್ಮ ಟ್ರಸ್ಟ್ನಿಂದ ಏನು ಅವರಿಗೆ ಸಂಭಾವನೆ ಅಂತ ನಾವು ಮೀಸಲು ಮಾಡಿದ್ವೋ ಅದನ್ನು ಮಾತ್ರ ತಗೊತಾರೆ. ನಿಸ್ಪೃಹತೆಯಿಂದ ಅದಕ್ಕೆ ಸಾಕ್ಷಾತ್ ಶಾಂತಪ್ಪನಿಗೆ ಭಗವಂತನಿಗೆ ಪ್ರಿಯವಾಗಿ ಮಾಡ್ತಾ ಇದ್ದಾರೆ. ಆ ಕಡೆಗಿರೋ ಪಾಪು ಸರೋಜಮ್ಮರ ಮಗಳು ಸಣ್ಣ ಹುಡುಗಿಯಿಂದಲೂ ಇಲ್ಲೇ ತಾಯಿ ದೊಡ್ಡಮ್ಮನಿಗೆ ಸೇವೆ ಮಾಡಿಕೊಂಡು ಎಲ್ಲದಕ್ಕಿಂತ ಗುರುವಿನ ಸೇವೆ ಮಾಡಿಕೊಂಡು ಅವರ ಅಣ್ಣ ತಂಗಿ ಇವರು ಒಂದು ಕುಟುಂಬ ನನ್ನದೇ ಆದ ಒಂದು ರಚನೆ ಮಾಡಿಕೊಂಡು ಹಗಲು ರಾತ್ರಿ ಅಂದಂಗೆ ಸ್ವಾಮಿ. ಈಗ ಬೆಳಿಗ್ಗೆ 6 ಗಂಟೆಗೆ ಬಂದರೆ ಸಾಯಂಕಾಲ 7 ಗಂಟೆ ತನಕ ಇರ್ತಾರೆ. ನಮಗೆ ಭಕ್ತಾದಿಗಳು ಇಲ್ಲೇ ಇರಲ್ಲ, ದಾವಣಗೆರೆ, ಚಿತ್ರದುರ್ಗ, ಜಗಳೂರು, ಕಣ್ಕುಪ್ಪೆ ಅಂತ ಫೋನ್ ಮಾಡ್ತಾರೆ, ಪೂಜಾರಿ ನಾವು ಇಷ್ಟು ಜನ ಬರ್ತಾ ಇದೀವಿ ಅಂದ. ಇವರೇನು ಮಾಡ್ತಾರೆ, ನೈಟ್ ಇರಲ್ಲ, ರೆಡಿ ಮಾಡಿ ಇಟ್ಟು ಹೋಗಿರ್ತಾರೆ. ಎಷ್ಟೇ ಜನ ಬರಲಿ ಅಷ್ಟು ಜನಕ್ಕೂ ಆಗುವಷ್ಟು ಮಾಡಿರ್ತೀವಿ. ಇವ್ರು ಕೈ ತುಂಬ ಮಾಡಿರ್ತಾರೆ. ಅವ್ರು ಎಷ್ಟು ಜನಕ್ಕೆ ಊಟ ಮಾಡಿ ಮತ್ತೆ ಮಿಗುವ ಸ್ಥಿತಿಯಲ್ಲಿ ಅವನ ಅನುಗ್ರಹ ಇದೆ. 6 ಗಂಟೆವರೆಗೆ ಬರೋರು ಇರ್ತಾ ಇರ್ತಾರೆ. ತಟ್ಟೆ ಹಿಡ್ಕೊಂಡು ಅವ್ರು 1 ಸಲ 2 ಸಲ ಏನಾರು ಆಗಲಿ ಆ ಥರ ಸೇವೆ ಮಾಡ್ಕೊಳೋದು. ಈ ಕ್ಷೇತ್ರ ನಮಗೆ ವೃದ್ಧಿ ಆಗ್ತಿರೋದು ಅಂದರೆ ಅನ್ನ ನೀಡುವ ಕ್ಷೇತ್ರವಾದರೆ ಆ ದೇವಾಲಯ, ಕ್ಷೇತ್ರ, ಮನೆ ಇಂಪ್ರೂವ್ ಆಗುತ್ತೆ. ಅನ್ನತೋ ಪ್ರಾಣತೋ ಪರಾಕ್ರಮ ಅಂತ ಹಾಗಾಗಿ ಹೇಳೋರು ಶಾಂತಪ್ಪ. ಯಾಕೋ ಅನ್ನ ನೀಡಬೇಕು ಅಂದರೆ ಎಲ್ಲಿದ್ದರೆ ಕೊಣೋ ಶಕ್ತಿ ಬರೋದು, ಶಕ್ತಿ ಇದ್ದರೆ ಭಕ್ತಿ ಬರೋದು, ಭಕ್ತಿ ಇದ್ದರೆ ಮುಕ್ತಿ ಸಾಧನೆ ಮಾಡೋಕ್ಕೆ ಸಾಧ್ಯ. ಅದೇ ಇಲ್ಲ ಅಂದರೆ ನೀನೇನು ಸಾಧನೆ ಮಾಡ್ತೀಯ, ಎಲ್ಲಿ ಮುಕ್ತಿ ಸಿಗ್ತದೆ ನಿನಗೆ? ಅದು ಇದ್ದು ನಿನ್ನಲ್ಲಿ ನಿಚ್ಚಳವಾದ ನಿರ್ಮಲವಾದ ಭಾವನೆಯಿಂದ ಮಾಡೋ. ಜನ ಮೆಚ್ಚಲಿ ಆಡಂಬರ ಅಂತ ಹೇಳ್ತಿರಲ್ಲ, ಅವ್ರು ಹೇಳ್ತಿದ್ದು ಒಂದೊಂದು ವಾಕ್ಯವು ಅಮೃತವಾಣಿ ಹಂಗಿರೋದು. ಏಕೆಂದರೆ ಒಂದು ಸಾರಿ ಅವ್ರು ಅನ್ನ ಊಟ ಮಾಡ್ತಾ ತಟ್ಟೆಗೆ ನಾವೇ ಕೊಟ್ಟು ಅದು ಚೆಲ್ತವ. ಅವರು ನುಡಿತಿದ್ದ ಮುತ್ತು ಅಂದರೆ ಅವ್ರ ಆನಂದವಾಗಿ ಅನ್ನ ಊಟ ಮಾಡ್ತವ, ಹೀಗೆ ಚೆಲ್ತವ. ಹೊಚ್ಚಿದೇವಲೆ ಆರಲ್ಲ, ಪುಣ್ಯದ ಕಾರ್ಯಗಳು ನಡೀತವೆ, ಸತ್ಯದ ಕಾರ್ಯಗಳು ನಡೀತವೆ. ಇಲ್ಲಿ ತೇರ ಅರಿತಿತೆ, ಈ ಜಮೀನು ನಂದು, ಈ ಜಮೀನು ನಂದು ಅನ್ನೋರು. ಹಿಂದ್ಲುದು ಮಸೀದಿದು, ಮುಂದ್ಲುದು ಈಶ್ವರ ದೇವಸ್ಥಾನ ದರ್ಗಾ. ತೇರ ಅರಿತಿ, ಇಲ್ಲಿ ಓಡಾಡಕ್ಕೆ ಜಾಗಿಲ್ಲ. ಮಳೆಗಾಲ ಬಂತು ಅಂದರೆ ಮಳೆಗಾಲ ತಕ್ಕ ಹೆಂಗಸರು ಮಕ್ಕಳೆಲ್ಲ ಇದು ಹಿಡ್ಕೊಂಡು ಬುತ್ತಿ ದನ ಹೊಡ್ಕೊಂಡು ಹೋಗ್ಬೇಕು. ಹಳೆ ಗಾಡಿಗಳು ಗುಂಬ ನೆಟ್ಕೊಂಡು ಅಂಥ ಜಾಗ. ಈ ಜಾಗದಲ್ಲಿ ತೇರ ಅರಿತಿತೆ ಅಂದರೆ ನಮಗೆ ಚಿಂತಾಜನಕ. ಇದೇನಿದು ಹುಚ್ಚು ಭ್ರಮೆಯೋ ಅಂತ ನಾವು ಪ್ರಶ್ನೆ ಹಾಕಿರಲೇ, ನೀವು ನಗ್ತಿರಲ್ಲ ನೋಡ್ರು ಅಂತ ಹೇಳಿ ಇದ್ರಿ ಅಂದರು. ಕೊನೆಗೆ ಇಷ್ಟೆಲ್ಲ ಆಗ್ತಿದ್ದೆ. ಒಬ್ಬರು ಮಲ್ಲಯ್ಯ ಅನ್ನೋರು, ಸ್ವಾಮಿ ಎಲ್ಲ ಹೇಳ್ತೀರಾ, ಆಯ್ತಪ್ಪ ಇಲ್ಲಿಗೆ ನೀವು ಬಿಟ್ಟು ಹೋದ್ಮೇಲೆ ಯಾರು ಬರ್ತೀರಾ ಅಂದರು. ಇದು ನಮ್ಮಲ್ಲಿ ಈಗಲೂ ತರ್ಕ ಇದೆ. ಬಿಟ್ಟು ಹೋದ್ರೆ ಯಾರು ಬರ್ತೀರ? ಉತ್ತರ ದಿಕ್ಕಿನಿಂದ ನಮ್ಮ ಭಕ್ತ ಬತ್ತ ಅನ್ಕೊಂಡು ಬಂದಾಗ ನೀವು ಏನೇನು ಮಾಡೋದಿದ್ರೆ ಮಾಡೋ, ಅದಕ್ಕಿಂತ ಒಂದಿಷ್ಟವ ಮಾಡ್ತಾನೆ ಅಂತ ಅಪ್ಪರು ನುಡಿದಿದ್ರು. ಎಲ್ಲಿಂದ ಬರ್ತಾರೆ, ಹೇಗೆ ಬರ್ತಾರೆ ನಮ್ಗೆ ಗೊತ್ತಿಲ್ಲ. ಸಣ್ಣದು ಇದ್ದಾಗ, ಜೀವಂತ ಇದ್ದಾಗ ನಮ್ಮ ಫ್ರೆಂಡು ಇಂದ್ರು ಬಾಬು ಒಂದು ಫೋಟೋ ತೆಗಿಬೇಕಂತ ನಾವು ಕ್ಯಾಮ್ರಾ ತಿಂದವ 36 ವರ್ಷದ ಹಿಂದೆ ಇದ್ದಾಗ ತಂದಾಗ ಅವ್ನು ಫೋಟೋ ತೆಗಿಬೇಕು ಅಂತ ಒಂದು ಅಂಗಡಿ ಇತ್ತು. ಪ್ರಯತ್ನ ಪಟ್ಟ. ಅವತ್ತು ಅಂಗಡಿಗೆ ಹೋಗಿ ದುಡ್ಡು ಕೈ ನೀಡಿದಾಗ, ಬೀಡಿ ಬೆಂಕಿ ಪಟ್ಟಣ ಕೈ ನೀಡಿದಾಗ ಅವ್ನು ಫೋಟೋ
ತೆಗಿಯೋದು ಬಿಟ್ಟಿಲ್ಲ, ಹೊಡಿತೀನಿ ನೋಡು ಅಂತ ಎದುರಿಸೈತೆ. ಹಂಗೆ ಬಿ ಡಿ ಬ್ಯಾಂಕ್ ಕೊಟ್ಟರೆ ಅವ್ನ ಮನಸ್ಸು ಸ್ಥಿಮ್ದೇ ಆಗಿಲ್ಲ. ಅವನು ಮುಂದೆ ಹೋಗ್ತಾ ಇದ್ದಾರೆ ಶಾಂಭವಿ ಕುಡಿಯೋಕ್ಕೆ. ಇವನು ಇನ್ನೊಂದು ರೋಡಾಗ ಹೋಗಿ ಅಲ್ಲಿ ಈಶ್ವರನ ದೇವಸ್ಥಾನ ಕರುಗಲ್ಲು ಅಂತ ಮೇಯ್ನ್ ರೋಡಾಗೆ ಅವನು ಹೋಗಿ ಅಡ್ಗಡ್ತಾಗ ಪಟ್ಟು ಸುಮ್ಮನೆ ನಿಂತ್ಕೊಂತ ತಕ್ಕೊಳ್ಳೋ ಅಂತ ಅಂದು ಮನಸ್ಸಿನಾಗ ಹೇಳ್ತಾನದು. ಅವನು ಫೋಟೋ ತೆಗೆದ, ಕಮ್ಮಿ ಇತ್ತು ಅವಾಗ ಒಂದು ವಹಿವಾಟ. ಅಲ್ಲಿ ನೆಗೆಟಿವ್ ತಗೊಂಡೋಗಿ ಕೊಟ್ಟಾಗ ಆ ಫೋಟೋ ಹೊಡೆಸ್ಕೊಂಡು ಬಂದ. ತಂದು ನೋಡೋಣ, ನೋಡ್ರಿ ಗಂಟೆ ಹಾಕಿ, ಗಂಗಣ್ಣರೇ ಹಿಂಗೆ ಮಾಡಿದ್ದೀನಿ, ಏನು ಮಾಡೋಣ ಅಣ್ಣ, ನೀನೇನು ಮಾಡಬೇಡ, ಇಟ್ಗ ಅಕಸ್ಮಾತ್ ಯಾರಿಗಾರು ಕೊಟ್ಟರೆ ಭಕ್ತರು ಕೊಟ್ಟರೆ ಅದನ್ನ ವಿತರಣೆ ಮಾಡೋಣ, ಶಾಂತಪ್ಪಗೆ ಹಾಕೋಣ, ಇನ್ನು ಇದ್ರಲ್ಲ ಅಂದ್ಕೊಂಡು ಮಾತಾಡ್ಕೊಂಡು ಸುಮ್ಮನೆ 6 ತಿಂಗಳು ಅವ್ರ ಜೀವ ಬಿಟ್ಟರು ಅಷ್ಟೇ. ಫೋಟೋ ಸಿಕ್ಕಿರೋದು ಯಾರಿಗೂ ಈ ಫೋಟೋ ಸಿಕ್ಕಿಲ್ಲ. ಶಾಂತಿವೀರ ಸ್ವಾಮಿಯ ಕ್ಷೇತ್ರದ ಅವರ ನಿಜ ರೂಪದ ಶಕ್ತಿ ಯಾರಿಗೂ ಸಿಕ್ಕಿಲ್ಲ. ಈಗ ಶಾಂಭವಿ ಕುಡಿತಿರೋಂಥ ಕೃಷ್ಣಪ್ಪ ಮನೆಗದವೆ ಅಥವಾ ಬೇರೆ ಬೇರೆ ಥರದ ಅದು ಅಲ್ಲಲ್ಲೇ, ಆದರೆ ನಿಜ ಈ ಕ್ಷೇತ್ರ ನಮಗೆ ಸಿಕ್ಕಿರೋದು ಅದು ಒಂದೇ. ಅವನು ಇವತ್ತು ಅದು ಮಾಡಿಸಿ ಎಷ್ಟು ಕುಬೇರಾಗಿದೆ ಇಡೀ ನಮ್ಮೂರಿಗೆ ಗೊತ್ತು. ಇವತ್ತು ಅವ್ನು ಹೆಂಗೋ ಡೆವಲಪ್ ಆಗಿ ನಾವು ನಂಬಿ ನಡೆದಿರೋರು ಇವತ್ತು ನೀವು ಬಂದಿದ್ರು ಯಾಕೆ ಕರ್ಸಿ ಅನ್ನೋ ಗೊತ್ತಿಲ್ಲ. ನಿಮ್ಮದು ಪೂರ್ವ ಜನ್ಮದ ಪುಣ್ಯದ ಫಲ ಸುಕೃತ ಅಂತ ಹೇಳ್ಬೋದು.